ಇದು ಜಸ್ಟ್ ಒಂದು ವಿಡಿಯೋ ಮಾತ್ರ ಅಲ್ಲ, ಇದು ಲೈಫ್ ಲೆಸನ್. ಅದು ಹೇಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ಪ್ರಾಸೆಸ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಗೈಸ್. ಇವತ್ತು ವಿಡಿಯೋ ಏನಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇವತ್ತು ವಾಟರ್ ಮೆಲನ್ ವರ್ಸಸ್ ರಬ್ಬರ್ ಬ್ಯಾಂಡ್ ಚಾಲೆಂಜ್. ಸೊ ಈ ಒಂದು ವಿಡಿಯೋ ಜಸ್ಟ್ ಥಿಂಕ್, ಇದು ನಾವು ಅಂತ ಅಂದ್ಕೊಳ್ರಿ, ಲಬ್ಬರ್ ಅಲ್ಲ ಇದು ನಾವು ಅಂತ ಅಂದ್ಕೊಳ್ರಿ. ಇದು ನಮ್ಮ ಗೋಲ್ ಅಂತ ಜಸ್ಟ್ ಥಿಂಕ್ ಮಾಡೋಣ. ಸೊ ನಮ್ಮ ಗೋಲ್ ಏನಂದರೆ ಈ ವಾಟರ್ ಮೆಲನ್ನ ಈ ಲಬ್ಬರ್ ಜೊತೆ ಬ್ಲಾಸ್ಟ್ ಮಾಡಬೇಕು. ಈ ಲಬ್ಬರು ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಆ ಗೋಲ್ ರೀಚ್ ಆಗೋವರೆಗೂ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಇದೊಂದು ಲೈಫ್ ಲೆಸನ್ ಆಗಿರುತ್ತೆ, ಇದೊಂದು ಚಾಲೆಂಜ್ ಮಾತ್ರ ಅಲ್ಲ. ಸೊ ನೋಡೋಣ ಏನಾಗುತ್ತೆ, ಎಷ್ಟು ಬ್ಯಾಂಡ್ಸ್ ಹಿಡಿಯುತ್ತೆ ಆ್ಯಂಡ್ ನಮ್ಮ ಗೋಲ್ ರೀಚ್ ಆಗ್ತೀವ ಇಲ್ವಾ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀನಿ. ಸೊ ಈ ವಾಟರ್ ಮೆಲನ್ ನಿಲ್ಲೋದಕ್ಕೆ ಒಂದು ಬೋಲ್ನ ಯೂಸ್ ಮಾಡಿದ್ದೀವಿ. ಸೊ ಯಾಕಂದರೆ ಇದು ನಿಲ್ಲೋದಿಲ್ಲ ಈ ಬೋಲ್ನ ಯೂಸ್ ಮಾಡದೇ ಇದ್ದರೆ. ಸೊ ಅದಕ್ಕಾಗಿ ನಾವಿವಾಗ 10 ಲಬ್ಬರ್ ಬ್ಯಾಂಡ್ ಹಾಕಿದ್ದೀವಿ, ಬಟ್ ನೋ ರೆಸ್ಪಾನ್ಸ್, ಏನು ರೆಸ್ಪಾನ್ಸ್ ಆಗಿಲ್ಲ. 20, 30, 40 ನಾವು 50 ರಬ್ಬರ್ ಬ್ಯಾಂಡ್ನ ಮುಗಿಸಿದ್ದೀವಿ, ಬಟ್ ಇನ್ನೂ ಇದು ಬ್ಲಾಸ್ಟ್ ಆಗಿಲ್ಲ. ಬಟ್ ನಮ್ಮ ಪ್ರಯತ್ನನ ಮಾತ್ರ ನಿಲ್ಲಿಸಬಾರ್ದು. ಸೊ ನಾನು ಅಷ್ಟೇ ಪ್ರಯತ್ನ ಮಾಡ್ತೀನಿ, ಎಷ್ಟುವರೆಗೂ ಆಗುತ್ತೋ ಅಷ್ಟುವರೆಗೂ. ಆ್ಯಂಡ್ ಗಿವ್ ಅಪ್ ಮಾತ್ರ ಮಾಡಬಾರ್ದು ಲೈಫಲ್ಲಿ ಯಾವುದೇ ಕಾರಣಕ್ಕೂ. ನನಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಕಾಡ್ತಾ ಇರುವಂಥ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಆ ವಾಟರ್ ಮೆಲನ್ ಸರಿಯಾಗಿ ಸ್ಟಿಕ್ ಆಗ್ತಾ ಇಲ್ಲ. ಸೊ ಆ ಪ್ರಾಬ್ಲಮ್ಮೇ ಅಷ್ಟೊಂದು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಎನಿವೇ, ಏನು ಪ್ರೆಷರ್ ಬರ್ತಾ ಇಲ್ಲ. ಮೇ ಬಿ ನಾನು ರಾಂಗ್ ಆಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಹಾಕ್ಬಿಟ್ಟಿದ್ದೀನಿ, ಒಂದೇ ಕಡೆ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಮಾಡಿದ ದೊಡ್ಡ ತಪ್ಪೆ ಅದು. ಲಾಸ್ಟಲ್ಲಿ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು 300 ಮೇಲೆ ರಬ್ಬರ್ ಬ್ಯಾಂಡ್ಸ್ ಹಾಕಿರ್ತೀನಿ, ಬಟ್ ಯಾವುದೇ ಥರದ ರೆಸ್ಪಾನ್ಸ್ ಕಾಣ್ತಾ ಇಲ್ಲ ನನಗೆ. ಈ ಪ್ರಾಸೆಸ್ಸಲ್ಲಿ ಯಾವಾಗ ನನ್ನ ಗೋಲ್ ರೀಚ್ ಆಗ್ತೀನಿ ಅನ್ನೋ ಕುತೂಹಲ ಇತ್ತು, ಹಾಗೆ ಪ್ರಾಬ್ಲಮ್ಸು ಇತ್ತು, ಹಾಗೆ ಭಯನೂ ಇತ್ತು. ಭಯ ಏನಕ್ಕೆ ಅಂದರೆ ಮುಂದೆ ಗೊತ್ತಾಗುತ್ತೆ. ಈ ವಿಡಿಯೋ 40 ಮಿನಿಟ್ಸ್ ಮೇಲೆ ಬಂದಿದೆ, ಬಟ್ ನಾನು 12 ನಿಮಿಷಕ್ಕೆ ಕನ್ವರ್ಟ್ ಮಾಡಿ ಹಾಕಿದ್ದೀನಿ. ಇರ್ಬೋದು ಒಂಚೂರು ಬೆಂಡಾಗಿದೆ, ಒಂಚೂರು ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇನ್ನು ಸ್ವಲ್ಪ ಸಮಯದಲ್ಲಿ ಇದು ಬ್ರೇಕ್ ಆಗ್ಬೋದು. ಒಂದು 400 ಆಗಿರುತ್ತೆ. ಮೇ ಬಿ ನಾನು ಕೌಂಟ್ ಮಾಡೋದು ಮರ್ತೋದೆ ಹೀಗೆ ಮಾತಾಡ್ತಾ. ಸೊ ಇವಾಗ ಒಂದು 400 ಆಗಿರುತ್ತೆ, 400 ಮೇಲೇ ಆಗಿರುತ್ತೆ ನೋಡಿ. ಈ ಥರ ಏನಾದರೂ ಹೊಡೆದೋಗೋ ಟೈಮಲ್ಲಿ ಬಿದ್ದೋಗಿ ಮೊಬೈಲ್ಗೆ ನೋಡಿಬಿಟ್ರೆ ಏನು ಮಾಡೋದು? ಸೊ ಸ್ವಲ್ಪ ರಿಸ್ಕಿ ಇದೆ, ಯಾರು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಮುಖಕ್ಕೇನಾದರೂ ಬಿದ್ದರೆ ಔಟ್ ಅಷ್ಟೇ. ಎಸ್, ನನಗೆ ಭಯ ಇದ್ದಿದ್ದೇ ಇದೆ. ಯಾಕಂದರೆ ಇದು ಸ್ಟಿಕ್ಕಾಗಿ ನಿಂತಿರಲಿಲ್ಲ, ಅದು ಪಲ್ಟಿ ಹೊಡೆದು ನನ್ನ ಪೇಜ್ಗೆ ಹೊಡೆಯೋ ಚಾನ್ಸಸ್ ಇತ್ತು ಅದು ಬ್ಲಾಸ್ಟ್ ಆಗೋ ಟೈಮಲ್ಲಿ. ಸೊ ಅದೇನಾದರೂ ಪೇಜ್ಗೆ ಹೊಡೆದಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು. ಮಾತ್ರ ನಿಲ್ಲಿಸಬಾರ್ದು. ಆಲ್ಮೋಸ್ಟ್ 20 ಮಿನಿಟ್ಸಿಂದ ಕಷ್ಟಪಡ್ತಾ ಇದ್ದೀನಿ, ಬಟ್ ನೋ ರೆಸ್ಪಾನ್ಸ್. ಸೊ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ, ಯಾಕಂದರೆ ಈ ಥರದ ಕಂಟೆಂಟ್ ನಮ್ಮ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಬೇಕಿದ್ರೆ ನೀವು ಸರ್ಚ್ ಮಾಡಿ ನೋಡ್ಬೋದು ಯೂಟ್ಯೂಬಲ್ಲಿ. ವಾಟರ್ ಮೆಲನ್ ವರ್ಸಸ್ ರಬ್ಬರ್ ಬ್ಯಾಂಡ್ ಅಂತ ಓದಿರಿ, ಬರುತ್ತೆ ನಿಮಗೆ. ಯಾರೂ ಮಾಡಿಲ್ಲ ಈ ಥರದ್ದು ನಮ್ಮ ಕನ್ನಡದಲ್ಲಿ. ನಾವು ಮೊದಲಿಂದ ಅಂದ್ಕೊಂಡ ಹಾಗೆ ಈ ಪ್ರಾಬ್ಲಮ್ಮೇ ಜಾಸ್ತಿ ಆಗ್ತಾ ಇತ್ತು. ಆ್ಯಂಡ್ ಇದೇ ಪ್ರಾಬ್ಲಮ್ಮು ಲಾಸ್ಟಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ಅದು ಏನು ಅಂತ ನಿಮಗೆ ಮುಂದೆ ನೋಡ್ತಾ ಗೊತ್ತಾಗುತ್ತೆ. ತುಂಬ ಇಂಪ್ಯಾಕ್ಟ್ ಕೊಡುತ್ತೆ, ನೋಡ್ತಾ ಇರಿ. ಅಲ್ಲಿ ಸರಿಯಾಗಿ ಸ್ಟಿಕ್ ಆಗಿಲ್ಲ ಅಂತ ಪ್ಲೇಸ್ನ ಚೇಂಜ್ ಮಾಡಿದೆ, ಬಟ್ ಅಲ್ಲೂ ಒಂಚೂರು ಅದೇ ಥರ ಆಯಿತು. ಆ್ಯಂಡ್ ಅಲ್ಲೂ ಕೂಡ ನನಗೆ ಭಯ ಇದ್ದಿದ್ದು, ಹೊಡೆದು ಮೊಬೈಲ್ಗೆ ಬಿದ್ದರೆ ಹಾಗೆ ಪೇಜ್ಗೆ ಬಿದ್ದರೆ ಏನು ಮಾಡೋದು ಅಂತ ಭಯ ಇದ್ದಿದ್ದು. ಬಟ್ ಒಂದೊಂದು ಚೂರೇ ಬೆಂಡ್ ಆಗ್ತಾಯಿತ್ತು, ಒಂದೊಂದು ಚೂರೇ ಅದರೊಳಗಡೆಯಿಂದ ನೀರು ಬರ್ತಾಯಿತ್ತು. ಇದು ಈಗಾಗಲೇ ಬ್ಲಾಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಸ್ವಲ್ಪ ಹುಷಾರಾಗಿದ್ದೆ, ಬಟ್ ಹಾಗೆ ಆಯಿತು. ಅದು ಏನಂತ ಹಾಗೆ ನೋಡ್ತಾ ಇರಿ. ಆ್ಯಂಡ್ ಈ ಒಂದು ವಿಡಿಯೋದಿಂದ ನಿಮಗೆ ಇನ್ನೂ ಒಂದು ಹೇಳಬೇಕಾಗಿತ್ತು. ಅದು ಏನಂದರೆ, ಯಾರಿಗಾದರೂ ಟೀಮ್ ಫುಲ್ ಫಾರ್ಮ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ
ತಿಳಿಸಿ. ಗೊತ್ತಿಲ್ಲ ಅಂದರೆ ಟೀಮ್ ಅಂದರೆ ಏನು, ಒಂದು ಟೀಮ್ ಆಗಿ ಯಾವುದೇ ಒಂದು ಕೆಲಸವನ್ನು ಮಾಡೋದು, ಅದೇ ಫುಲ್ ಫಾರ್ಮ್ ಏನಂದರೆ, ಸೊ ಆ ಟೀಮ್ಗೆ ಫುಲ್ ಫಾರ್ಮ್ ಏನಂದರೆ ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಹೌದಲ್ವಾ? ಒಬ್ಬರಿಂದ ಏನೂ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಅದೇ ಒಂದು ಟೀಮ್ ಆದರೆ ಒಂದು ಎಂಪೈರ್ನ ಸೃಷ್ಟಿ ಮಾಡ್ಬೋದು. ಎಕ್ಸಾಂಪಲ್ಗೆ ಈ ಒಂದು ವಿಡಿಯೋನ ತೆಗೆದುಕೊಳ್ಳೋಣ. ಒಂದು ಲಬ್ಬರ್ ಬ್ಯಾಂಡಿಂದ ಈ ಒಂದು ವಾಟರ್ ಮೆಲನ್ನ ಬ್ಲಾಸ್ಟ್ ಮಾಡೋದಕ್ಕಂತೂ ಆಗಲ್ಲ. ಅದೇ ಸುಮಾರು ಲಬ್ಬರ್ ಬ್ಯಾಂಡ್ ಸೇರಿಸಿದ್ರೆ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಆ್ಯಂಡ್ ಯಾವುದೇ ಕೆಲಸದಲ್ಲಿ ನಮಗೆ ಟೀಮ್ ಅಂತೂ ತುಂಬ ಇಂಪಾರ್ಟೆಂಟ್. ಹೌದು, ಒಬ್ಬರೇನು ಮಾಡ್ಬೋದು, ಬಟ್ ಒಬ್ಬರೇ ಮಾಡೋದಕ್ಕೂ ಟೀಮ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಬ್ಬರಾಗಿ ಸ್ಟಾರ್ಟ್ ಮಾಡಿ ಟೀಮಾಗಿ ಕನ್ವರ್ಟ್ ಆಗಬೇಕು. ಸೊ ಅವಾಗೇ ನಮಗೆ ಇಂಪ್ಯಾಕ್ಟ್ ಅನ್ನೋದು ನಮ್ಮ ಕೆಲಸದಲ್ಲಿ ಕಾಣುತ್ತೆ. ನಾನು ಬಿಲೀವ್ ಮಾಡೋದು ಇದೆ. ಆ್ಯಂಡ್ ಅದೇ ಥರ ವಾಟ್ ಈಸ್ ಸಕ್ಸಸ್ ಅಂತ ನಿಮಗೆ ಗೊತ್ತಾ? ಸಕ್ಸಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಾ? ಎಲ್ಲೋ ಒಂದು ಕಂಪ್ನಿದಲ್ಲಿ ಒಂದು ಬೋರ್ಡ್ ಮೇಲೆ ಹಾಕಿದ್ರು. ಸೊ ಅದನ್ನು ನೋಡಿದಾಗ ನನಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅನ್ನಿಸ್ತು. ಅದೇನೆಂದರೆ, ವೆನ್ ಅವರ್ ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್ ದಿಸ್ ಮಾರ್ಕ್ಸ್ ದ ಸಕ್ಸಸ್. ಸೊ ಇದನ್ನು ಬರೆದಿರೋದು APJ ಅಬ್ದುಲ್ ಕಲಾಂ ಅವರು. ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ಅಲ್ವಾ? ಸೊ ಇದಕ್ಕರ್ಥ ಏನಂದರೆ, ನಮ್ಮನ್ನು ಯಾರಾದರೂ ನಮ್ಮ ಸಿಗ್ನೇಚರ್ನ ಆಟೋಗ್ರಾಫ್ ಆಗಿ ಕೇಳಿದರೆ ಇದು ನಿಮ್ಮ ಸಕ್ಸಸ್ ಅಂತ ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅನ್ನಿಸ್ತು. ಎಷ್ಟು ಅರ್ಥ ಇದೆ ನೋಡಿ ಈ ಒಂದು ವರ್ಡ್ಸಲ್ಲಿ. ಹಾಗೆ ತುಂಬ ಇದೇ ಥರದ ಬರಿಬೇಕಂದ್ರೆ APJ ಅಬ್ದುಲ್ ಕಲಾಂ ಅವರಿಂದನೇ ಸಾಧ್ಯ. ಆ್ಯಂಡ್ ಅವ್ರ ಮೇಲೆ ನಿಮಗಿರುವಂಥ ಒಪಿನಿಯನ್ ಏನು, ಇಂಪ್ರೆಷನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿ ಸರಿಯಾಗಿ ನಿಂತ್ಕೊಳ್ತಾ ಇಲ್ಲ ಅಂತ ಪ್ಲೇಸ್ ನಾವು ಚೇಂಜ್ ಮಾಡಿದ್ವಲ್ಲ, ಹಾಗೆ ಕ್ಯಾಮ್ರಾ ಆ್ಯಂಗಲ್ನೂ ಕೂಡ ಚೇಂಜ್ ಮಾಡಿದೆ. ಬಟ್ ನನಗೆ ಆ ಕ್ಯಾಮ್ರಾ ಆ್ಯಂಗಲ್ ಏನಕ್ಕೆ ಚೇಂಜ್ ಮಾಡಿದೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಮುಂದೆಯಿಂದ ಇದ್ದಿದ್ರೆ ಎಲ್ಲನೂ ನೀಟಾಗಿ ಕಾಣಿಸೋದು, ಬಟ್ ಸೈಡ್ಗೆ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಅದು ಕ್ಲಿಯರಾಗಿ ಏನು ಕಾಣಿಸಿಲ್ಲ ಅಂತ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಎಲ್ಲ. ಸೊ ಹಾಗೆ ನೋಡ್ತಾ ಇರಿ. ನಾವು ಅಂದ್ಕೊಂಡಿರುವ ಗೋಲ್ ರೀಚ್ ಆಗೋ ಟೈಮ್ ಬಂದೇ ಬಂತು. ಪ್ಲೀಸ್ ಡೋಂಟ್ ಸ್ಕಿಪ್. ಇವಾಗಲೇ ಇರೋದು ಮೈನು ಎಲ್ಲ ಒಂದು ಚೂರು ಡಿಸಪಾಯಿಂಟ್ ಆಗಿದೆ, ಬಟ್ ಏನು ಮಾಡೋದಕ್ಕೂ ಆಗಲ್ಲ. ಸೊ ನನಗೆ ಏನಕ್ಕೆ ಡಿಸಪಾಯಿಂಟು ಅಂದರೆ, ಇನ್ನೊಂದು ಕೆಲವೊಂದು ಸೆಕೆಂಡ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ವಾಚ್ ಇಟ್ ಅಷ್ಟೇ. ಸೊ ಈಗಾಗಲೇ ಒಂದು 1000 ಮೇಲೆ ಲಬ್ಬರ್ ಬ್ಯಾಂಡ್ಸ್ ಹಾಕಿರ್ತೀನಿ. ಆ್ಯಂಡ್ ಇವಾಗ ಇಂಪ್ಯಾಕ್ಟ್ ಬರ್ತಾಯಿದೆ. ಅಲ್ಲಿ ನೀವು ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ವಾಟರು ಆಚೆ ಬರ್ತಾಯಿದೆ. ಸೊ ನೋಡಿ, ಸೊ ಇವಾಗೇ ಬ್ಲಾಸ್ಟ್ ಆಗುತ್ತೆ, ಬಟ್ ಅದು ನಾನು ಅಂದ್ಕೊಂಡಿರುವಷ್ಟು ಆಗಿಲ್ಲ. ಬಟ್ ಎನಿವೇ ಆಗೋಯ್ತು. ಸೊ ಗೈಸ್ ನೋಡಿ ಇಲ್ಲಿ ಏನು ಗತಿ ಆಗಿದೆ ಅಂತ. ಅದು ಅಷ್ಟು ಬ್ರೇಕ್ ಆಗುತ್ತೆ ಅಂತ ಅಂದ್ಕೊಂಡಿರೋ. ನಿಮಗೆ ವಿಡಿಯೋ ಹೆಂಗೆ ಕಾಣಿಸ್ತು ಅಂತ ನನಗೆ ಗೊತ್ತಾಗಿಲ್ಲ, ಬಟ್ ಅದೇನಾಯ್ತು ಅಂದರೆ ಕಾಲಿಗೆ ಬಿದ್ದು ಆಮೇಲೆ ನೋಡಿ ಇಲ್ಲೆಲ್ಲ ಹೆಂಗಾಗಿದೆ ಅಂತ. ಇಲ್ಲಿ ಪೀಸುಗಳೆಲ್ಲ ಬಿದ್ದಿದೆ ನೋಡಿ. ಈ ಬೋಲ್ ಇಲ್ಲೇ ಇದೆ. ಆ್ಯಂಡ್ ಇದು ನೋಡಿ ಹೆಂಗಿದೆ ಅಂತ. ಇದರಲ್ಲಿ ಹೊಡೆದ್ರೆ ಎಷ್ಟು ಗಟ್ಟಿ ಆಯ್ತು ಅಂದರೆ, ಇದರಲ್ಲಿ ಹೊಡೆದ್ರೆ ಮುಗೀತ ಅವನ ಕತೆ. ಆ್ಯಂಡ್ ಟ್ರೈಪಾಡ್ ನೋಡಿ ಎಲ್ಲಿ ಬಿದ್ದಿದೆ ಅಂತ. ಮೊಬೈಲಿಗೆ ಬಿದ್ದು ಟ್ರೈಪಾಡ್ ಬಿದ್ದೋಗಿ ಮೊಬೈಲ್ ಅಲ್ಲೋಗಿ ಬಿದ್ದಿದೆ. ಆ್ಯಂಡ್ ಇದು ನೋಡಿ, ಇದು ಇಲ್ಲಿ ಬಿದ್ದಿದೆ. ಸೊ ನನಗೆ ಇಲ್ಲಿ ಬಿದ್ದಿದೆ ನೋಡಿದೆ. ಆ್ಯಂಡ್ ಕೆಲವೊಂದು ನೋಡಿ ಇನ್ನೊಂದು ಪೀಸ್ ಇದೆ ಹೊಡೆದು. ನಾನು ಇಲ್ಲಿ ರಾಂಗ್ ಆಗಿ ಮಾಡಿರೋದು ಇದೆ. ಲಬ್ಬರ್ಸ್ನ ತುಂಬ ಅಗಲ ಆಗಿಬಿಟ್ಟಿದ್ದೀನಿ. ಎಲ್ಲ ಬಿದ್ದಿದೆ. ಆ್ಯಂಡ್ ಕಾಲಿಗೆಲ್ಲ ಬಿದ್ದಿದೆ. ಆ್ಯಂಡ್ ನೋಡಿ ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಇದರಲ್ಲಿ ಹೊಡೆದ್ರೆ ದೇವರಾಣಿಗೂ ಒಂದು ಕಲ್ಲಿದ್ದಂಗಿದೆ, ದೇವರಾಣಿಗೂ ಒಂದು ಸ್ಟೋನ್ ಇದ್ದಂಗೆ. ಎಷ್ಟು ಗಟ್ಟಿ ಆಯಿತು ಅಂದರೆ, ಎಷ್ಟು ಲಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಸೊ ಟ್ರೈಪಾಡ್ ಬೇರೆ ಅಲ್ಲಿ ಬಿದ್ದಿದೆ. ಆ್ಯಂಡ್ ಮೊಬೈಲ್ ಏನಾದರೂ ಹೊಡ್ಗಿಡ್ದು ಹೋಗಿದ್ದಿದ್ರೆ ಏನು ಮಾಡೋದು? ಡಿಸ್ಪ್ಲೇಗೆ 18,000 ಕೊಡಬೇಕಾಗಿತ್ತು ನಾನು, ಮೊಬೈಲ್ ಹೊಡೆದೋಗಿದ್ರೆ ನಂದು. ಸೊ ಇವಾಗ ಎಕ್ಸಾಕ್ಟಾಗಿ ಏನಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಏನಂದರೆ, ನಾನು ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕೂತಿದ್ದೆ, ಇಲ್ಲಿ ಇದು ಇಕ್ಕಿದ್ದೆ. ಅದೇನಾಯಿತು, ಈಗ ಇತ್ತಲ್ಲ, ಈಗ ಇಕ್ಕಿದ್ನಲ್ಲ,
ಈಗ ಇಕ್ಕಿದ್ನಲ್ಲ ಅದು ಹೀಗೆ ಪಲ್ಟಿ ಹೊಡೆದು ಇಲ್ಲಿ ನನ್ನ ಕಾಲಿಗೆ ಬಿದ್ದು ಆ ಪೀಸ್ ಚಿಕ್ಕ ಪೀಸ್ ಐತಲ್ಲ ಆ ಪೀಸು ಇಲ್ಲಿ ಬಿದ್ದಿತ್ತು. ಆ ಚಿಕ್ಕ ಪೀಸು ಈ ಜಾಗದಲ್ಲಿ ಬಿದ್ದಿತ್ತು. ಅಂಡ್ ಆ ದೊಡ್ಡ ಪೀಸು ಈ ತರ ಇಲ್ಲಿ ಟ್ರೈಪಾಡ್ ನಿಲ್ಸ್ಬಿಟ್ಟು ಇದ್ರಕ್ಕೆ ಮೊಬೈಲ್ ಇಕ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಆ ಚಿಕ್ಕ ಪೀಸ್ ಏನೋ ಇಲ್ಲಿ ಬಿತ್ತು. ಆ ದೊಡ್ಡ ಪೀಸು ಇಲ್ಲಿ ಪ್ರೆಷರ್ಗೆ ಈ ಕಡೆಯಿಂದ ಹಿಂಗೋಗಿ ಇಲ್ಲಿ ಬಿದ್ದಿದೆ ಟ್ರೈಪ್ಯಾಡ್ಗೆ. ಆ ಟ್ರೈಪ್ಯಾಡ್ ಹೋಗಿ ಇಲ್ಲಿ ಬಿದ್ದಿತ್ತು. ಅಂಡ್ ನನ್ನ ಮೊಬೈಲು ನೋಡಿ ಈ ಜಾಗದಲ್ಲಿ ಬಿದ್ದಿತ್ತು. ಈ ಜಾಗದಲ್ಲಿ ಒಟ್ಟಿನಲ್ಲಿ ಹೊಡೆದಾಗಿದ್ರೆ ತುಂಬಾ ರಿಸ್ಕ್ ಆಗೋದು. ಅಂಡ್ ಅದು ದೊಡ್ಡ ಪೀಸ್ ಆಯ್ತಲ್ಲ ಕಲಂಗ್ರಿ ಹಣ್ಣು, ಅದು ಇಲ್ಲಿ ಬಿದ್ದಿತ್ತು. ಎಕ್ಸಾಕ್ಟ್ ಆಗಿ ಇದೇ ಆಗಿದ್ದು. ಬಟ್ ಅದು ಸರಿಯಾಗಿ ರಿಕಾರ್ಡ್ ಆಗಿಲ್ಲ. ಸೊ ನಾನು ಆ ಕಡೆ ಇಕ್ಬೇಕಾಗಿತ್ತು ಕ್ಯಾಮ್ರಾ, ಬಟ್ ಈ ಕಡೆ ಶಿಫ್ಟ್ ಮಾಡಿದ್ದೆ. ಅದು ಕೆಳಗಡೆಗೆ ಬಿದ್ದೋಗಿತ್ತು. ಅದ್ ಮೇಲೆ ಹೋಗಿದ್ರೆ ಕಾಣಿಸ್ತಾ ಇರೋದು, ಅದು ಕೆಳಗಡೆಗೆ ಬಿದ್ದು. ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದಿದ್ದು, ಇದು ಸ್ಲಿಪ್ ಆಗ್ತಾ ಇದೆ ಅಂತ. ಬಟ್ ಏನ್ ಮಾಡೋದಕ್ಕೂ ಆಗಲ್ಲ. ಸೊ ಇದು ಒಟ್ಟಿನಲ್ಲಿ ನಡೆದಿದ್ದು. ನಿಮ್ಗೆ ಅದು ಸರಿಯಾಗಿ ಕಾಣಿಸಿಲ್ಲ ಮೇ ಬಿ. ಸೊ ನೀವು ನೋಡ್ಬೋದು, ಆ ಮೊಬೈಲ್ ಬಿದ್ದಿರೋದೆಲ್ಲ ರಿಕಾರ್ಡ್ ಆಗಿರುತ್ತೆ, ಅದು ನೀವು ನೋಡಿರ್ತೀರಾ. ಬಟ್ ಈ ವಿಷಯ ಇಲ್ಲಿ ನಡೆದಿದ್ದು, ಎಕ್ಸಾಕ್ಟ್ ಆಗಿ ನಡೆದಿದ್ದು ಇದೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಏನೋ ಒಂದು ಚಾಲೆಂಜ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂತ. ಆ್ಯಂಡ್ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬರುತ್ತೆ, ಬಟ್ ನಾನು ಮಾಡಿದ್ದೀನಿ. ಸೊ ಇದೇ ಥರದ ಹೊಸ ಕ್ರೇಜಿ ಆಗಿರುವಂಥ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸಪೋರ್ಟ್ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುವಂಥ ಕಂಟೆಂಟ್ನ ಕೊಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ವಾಟರ್ ಕ್ಯಾನ್ಗೆ ನೀರು ತುಂಬಿಸ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು ಅದಕ್ಕೆ ಲಬ್ಬರ್ ಹಾಕೋ ಚಾಲೆಂಜ್ನ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡು, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಹೊಸ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಸೊ ಬಾಯ್. ಇದು ನೋಡಿ ಹೇಗಿದೆ ಅಂತ. ಸೊ ಇದೆಲ್ಲ ಒಂಚೂರು ಒಡೆದೋಗಿದೆ, ಇದರಲ್ಲಿ ಒಳಗಡೆ ಇರೋದೆಲ್ಲ ಆಚೆ ಬಂದ್ಬಿಟ್ಟಿದೆ. ಸೊ